ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಅಜಿತ್ ಪವಾರ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸುತ್ತಿದ್ದಂತಹ ಚಾರ್ಟರ್ಡ್ ಫ್ಲೈಟ್ ಅಪಘಾತಕ್ಕೊಳಗಾಗಿ ಅಜಿತ್ ಪವಾರ್ ಒಳಗೊಂಡಂತೆ ಆ ಫ್ಲೈಟ್ನಲ್ಲಿದ್ದಂತಹ 5 ಜನ ಪ್ರಾಣ ಕಳ್ಕೊಂಡಿದ್ದನ್ನ ನಿನ್ನೆ ಪೂರ್ತಿ ಸುದ್ದಿಯನ್ನ ಮಾಡಿದ್ವಿ. ಸಂಪೂರ್ಣ ವಿವರಗಳನ್ನ ಅಲ್ಲಿ ಕೊಟ್ಟಿದ್ದೆ. ಈಗ ಆ ಅಪಘಾತದ ಕುರಿತಾಗಿ ಪೈಲಟ್ಗಳು ಬಳಸಿದಂತಹ ಕೊನೆ ಪದಗಳ ವಿವರಗಳು ಎಟಿಸಿ ರೆಕಾರ್ಡಿಂಗ್ ಮೂಲಕ ಹೊರಗಡೆ ಬಂದಿದ್ದಾವೆ. ಇನ್ನು ಹೆಚ್ಚಿನ ವಿವರಗಳು ಬ್ಲ್ಯಾಕ್ ಬಾಕ್ಸ್ ಅನ್ನ ಪರೀಕ್ಷೆಗಳಾದ ನಂತರ, ಅವುಗಳನ್ನ ಹೊರತೆಗೆದ ನಂತರ, ಡೇಟಾ ರೆಕಾರ್ಡರು ಮತ್ತು ವಾಯ್ಸ್ ರೆಕಾರ್ಡರ್ ಬಂದ ನಂತರ ಬರುತ್ತೆ. ಬಟ್ ಸದ್ಯಕ್ಕೆ ಎಟಿಸಿ ಇಂದ ಏನು ಕೇಳಿಸ್ಕೊಂಡ್ರು, ಕೊನೆ ಪದಗಳು ಏನಾಗಿತ್ತು ಅನ್ನೋದಿದೆ, ಮತ್ತು ಎಟಿಸಿ ಮತ್ತು ಫ್ಲೈಟ್ ನಡುವೆ ನಡೆದಂತಹ ಸಂಭಾಷಣೆ ಏನಾಗಿತ್ತು, ಎರಡನೇ ಬಾರಿಗೆ ಹೇಗೆ ಅವರು ಅಪ್ರೋಚ್ ಮಾಡಿದ್ರು ಲ್ಯಾಂಡ್ ಮಾಡೋದಕ್ಕೆ, ಮೊದಲನೇ ಬಾರಿಗೆ ಫೇಲ್ಯೂರ್ ಆಗಿದ್ದಕ್ಕೆ, ಆ ವಿವರಗಳು ಬಂದಿದ್ದಾವೆ. ಜೊತೆಗೆ ಇನ್ನೊಂದಷ್ಟು ವಿವರಗಳು ಸಹ ಬಂದಿದ್ದಾವೆ. ಏನಂದ್ರೆ ಪೈಲಟ್ಗಳ ಎಕ್ಸ್ಪೀರಿಯನ್ಸ್ ಎಷ್ಟು, ಏನು ಎತ್ತ, ಈ ವಿವರಗಳಿದ್ದಾವೆ. ಸೊ ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿನ್ನೆ ಹೇಳದಂಗೆ ಅದೊಂದು VSR ಅನ್ನುವಂತಹ ಒಂದು ಕಂಪನಿ ಒಡೆತನದ ಒಂದು ಫ್ಲೈಟ್ ಅಂತ ಹೇಳಲಾಗುತ್ತೆ. ಆ ಕಂಪನಿಯ ಫ್ಲೈಟ್ ಹೆಸರು ಲಿಯರ್ ಜೆಟ್ 45 ಅನ್ನುವಂಥದ್ದು. ಈ ಲಿಯರ್ ಜೆಟ್ 45 ಅನ್ನುವಂತಹ ಫ್ಲೈಟ್ ಏನಿದೆಯಲ್ಲ, ಇದು ಅತ್ಯಂತ ಐಷಾರಾಮಿ ಚಾರ್ಟರ್ಡ್ ಫ್ಲೈಟ್ಗಳಲ್ಲಿ ಒಂದಾಗಿದ್ದು, ಇಡೀ ಪ್ರಪಂಚದಲ್ಲಿ ಸುಮಾರು 3,000 ಫ್ಲೈಟ್ಗಳಿದಾವಂತೆ. 3,000 ಫ್ಲೈಟ್ಗಳಿದ್ರೂ ಸಹ ಕಳೆದ 30 ವರ್ಷಗಳಿಂದ ಅದು ಎಲ್ಲ ಕಡೆಯೂ ಸಹ ಸೇವೆಯನ್ನು ಕೊಡ್ತಿದ್ರು ಸಹ ದೊಡ್ಡ ಅಪಘಾತವಾದಂತಹ ಸುದ್ದಿಗಳು ಇಲ್ಲ. ಕೇವಲ 3 ಅಪಘಾತಗಳಾಗಿರುವಂತಹ ಸುದ್ದಿಗಳಿದ್ದಾವೆ. ಅದರಲ್ಲಿ 2 ಭಾರತದ್ದು, ನಿನ್ನೆ ಇದು ಸೇರಿ. ಹಾಗಾದ್ರೆ ಮೊದಲನೇದು ಯಾವುದು ಅಂದ್ರೆ 2023ರಲ್ಲಿ ಮುಂಬೈ ವಿಮಾನ ನಿಲ್ದಾಣದಲ್ಲಿ ರನ್ವೇಯಿಂದ ಸ್ಕಿಡ್ ಆಗಿತ್ತು. ಸ್ವಲ್ಪ ಆ ಫ್ಲೈಟ್ಗೆ ಡ್ಯಾಮೇಜ್ ಆಗಿತ್ತು, ಆದರೆ ಅದರಲ್ಲಿದ್ದವರಿಗೆ ಯಾರಿಗೂ ಏನೂ ಆಗಿರಲಿಲ್ಲ. ಸುರಕ್ಷಿತವಾಗಿ ಅವರೆಲ್ಲ ಪಾರಾಗಿದ್ರು. ಅದು ಒಂದು ಘಟನೆ. ಬೇರೆ ಬೇರೆ ಎಲ್ಲೋ ಇನ್ನೊಂದು ಘಟನೆ ನಡೆದಿದೆ. ಬಟ್ ನಿನ್ನೆ ನಡೆದಿರೋದು 3ನೇ ಘಟನೆ, ಅತ್ಯಂತ ಆಘಾತಕಾರಿ ದುರ್ಘಟನೆ. 5 ಜನರ ಜೀವವನ್ನು ಬಲಿ ಪಡೆದಂತಹ ಘಟನೆ. ಹಾಗಾದ್ರೆ ಆ ಫ್ಲೈಟು ಚಲಾಯಿಸ್ತಾ ಇದ್ದಂತ ಪೈಲಟ್ಗಳು, ಅವರ ಎಕ್ಸ್ಪೀರಿಯನ್ಸ್ ಏನು, ಮತ್ತು ಅವರು ಎಟಿಸಿ ಜೊತೆ, ಏರ್ ಟ್ರಾಫಿಕ್ ಕಂಟ್ರೋಲರ್ ಅಂತ ಕರೀತಾರೆ. ದೊಡ್ಡ ದೊಡ್ಡ ಏರ್ಪೋರ್ಟ್ಗಳಾದರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಸೊಫೆಸ್ಟಿಕೇಟೆಡ್ ಆಗಿರುತ್ತೆ, ಹೈ ಟೆಕ್ನಾಲಜಿಯಿಂದ ಕೂಡಿರುತ್ತೆ. ದೊಡ್ಡ ಬಿಲ್ಡಿಂಗ್ ಮಾಡಿಕೊಂಡು ಅಲ್ಲಿಂದ ಎಲ್ಲವನ್ನು ಸಹ ಮಾನಿಟರ್ ಮಾಡ್ತಾರೆ. ಫ್ಲೈಟ್ಗಳಿಗೆ ಲ್ಯಾಂಡಿಂಗು, ಟೇಕ್ ಆಫ್ಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನು ಮಾಡ್ತಿರ್ತಾರೆ. ಬಟ್ ಇದು ಏರ್ಪೋರ್ಟ್ ಅಲ್ಲ, ಏರ್ ಸ್ಟ್ರಿಪ್. ಹಾಗಂದ್ರೆ ಏನು, ಏರ್ಪೋರ್ಟ್ಗೂ ಅದಕ್ಕೇನು ವ್ಯತ್ಯಾಸ ತಿಳಿಸ್ತೀನಿ. ಮತ್ತು ಟೇಬಲ್ ಟಾಪ್ ಏರ್ ಸ್ಟ್ರಿಪ್ ಇದು ರನ್ವೇ. ಹಾಗಂದ್ರೆ ಏನು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು ಈ ಪೈಲಟ್ಗಳಿಬ್ಬರು ಇದ್ರಲ್ಲ, ಪೈಲಟ್ ಕ್ಯಾಪ್ಟನ್ ಸುಮಿತ್ ಕಪೂರ್ ಮತ್ತು ಅಸಿಸ್ಟೆಂಟ್ ಪೈಲಟ್ ಶಾಂಭವಿ ಪಾಠಕ್, ಇವರ ಎಕ್ಸ್ಪೀರಿಯನ್ಸ್ಗಳೇನು ಅಂದ್ರೆ, ಕ್ಯಾಪ್ಟನ್ ಸುಮಿತ್ ಕಪೂರ್ದು 16,500 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್. 16,500 ಗಂಟೆ ಹಾರಾಟ ನಡೆಸಿದ್ದಾರೆ ಅವರು. ಶಾಂಭವಿ ಪಾಠಕ್ ಅವರು ಸಹ ಅಸಿಸ್ಟೆಂಟ್ ಪೈಲಟ್. ಅವ್ರದ್ದೇನು ಕಡಿಮೆ ಇಲ್ಲ, ಅವ್ರದ್ದು 1,500 ಗಂಟೆಗಳಿಗಿಂತ ಹೆಚ್ಚಿನ ಅನುಭವ ಇದೆ. ಹಾಗಾಗಿ ಪೈಲಟ್ಗಳು ಅನುಭವಸ್ಥರ ಇಲ್ವಾ ಅನ್ನೋ ಪ್ರಶ್ನೆಗೆ ಅಲ್ಲಿ ಸ್ಪಷ್ಟ ಉತ್ತರ ಇದೆ. ಇಬ್ಬರೂ ಸಹ ವೆಲ್ ಟ್ರೈನ್ಡ್ ಮತ್ತು ವೆಲ್ ಎಕ್ಸ್ಪೀರಿಯನ್ಸ್ಡ್ ಪೈಲಟ್ಗಳು. ಅದರಲ್ಲೂ ಶಾಂಭವಿ ಪಾಠಕ್ ಅಂತೂ ವಿದೇಶಗಳಲ್ಲಿ, ನ್ಯೂಜಿಲೆಂಡ್ನಲ್ಲೆಲ್ಲ ಪೈಲಟ್ ಅನ್ನ ಕಲಿತು, ಟೆಕ್ನಾಲಜಿನ ಕಲಿತು ಇಲ್ಲಿ ಬಂದು ತಮ್ಮ ಪ್ಯಾಷನ್ ಫ್ಲೈಟ್ ಓಡಿಸೋದು, ಪೈಲಟ್ ಆಗೋದು ಅಂತ ಹೇಳಿ ಅವರು ಪೈಲಟ್ ಆಗಿದ್ದಂಥವ್ರು. ಹಾಗಾಗಿ ಇಬ್ರು ಸಹ ಪೈಲಟ್ಗಳು, ಫಸ್ಟ್ ಕ್ಲಾಸ್ ನಂಬರ್ 1 ಪೈಲಟ್ಗಳು. ಏನು ಸಮಸ್ಯೆ ಇಲ್ಲ ಅಂತ ಆಯ್ತು. ಇನ್ನು ಫ್ಲೈಟ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ ಅಂದ್ರೆ, ಆರಂಭದಲ್ಲಿ ಹೇಳಿದೆ, ಇಲ್ಲಿ ಅವರಿಗೆ ಚರಿತ್ರೆಯಲ್ಲಿ ದೊಡ್ಡ ಅಪಘಾತ ಆಗೇ ಇಲ್ಲ. ಫ್ಲೈಟ್ ದೊಡ್ಡ ಅಪಘಾತ ಆಗೇ ಇಲ್ಲ. ಹಾಗಾಗಿ ಫ್ಲೈಟು ಕೂಡ ಹಾಗೆ ಇತ್ತು. 16 ವರ್ಷದ ಹಳೇದು ಅಂತ ಹೇಳ್ತಾರೆ. ಬಟ್ ಮೇಂಟೆನೆನ್ಸ್ ವೈಸು, ಅದರಲ್ಲಿರುವಂತಹ ಲಕ್ಸುರಿಯಸ್ ಫೆಸಿಲಿಟಿಗಳು ಎಲ್ಲವೂ ನೋಡಿದಾಗ ಅದು ಪಕ್ಕಾ ಫ್ಲೈಟ್, ಏನು ಸಮಸ್ಯೆ ಇಲ್ಲದಂತಹ ಫ್ಲೈಟು. ಒಂದು ಸಣ್ಣ ಅಪಸ್ವರ ಬರ್ತಿರುವಂತಹದ್ದು ಏನು ಅಂದ್ರೆ, ಅಜಿತ್ ಪವಾರೇ ಆ ಫ್ಲೈಟ್ ಓನರ್. ಆಕ್ಚುಲಿ ಅವರೇ ಅದನ್ನು ಕೊಂಡ್ಕೊಂಡಿರೋದು. ಈ VSR ಅನ್ನುವಂತಹ ಕಂಪನಿ ಕೇವಲ ಮೇಂಟೆನೆನ್ಸ್ ಮಾಡ್ತಿರೋದು, ಅದು ಮೇಂಟೈನ್ ಮಾಡ್ತಿದೆ ಅಷ್ಟೇ ಅಂತ. ಬಟ್ ಅದು ರಾಜಕೀಯ ಆರೋಪಗಳಿರಬಹುದು ಅಥವಾ ಇನ್ನೇನೋ ಇರಬಹುದು, ಅದು ಬಿಡಿ, ಈ ಸಂದರ್ಭಕ್ಕೆ ಬೇಕಾಗಿಲ್ಲ ಅನ್ಸುತ್ತೆ. ಸೊ ಅದೊಂದಿದೆ, ಅದು ಬಿಟ್ರೆ ಇಷ್ಟೇನೆ. ಹಾಗಾದ್ರೆ ಎಟಿಸಿ, ಏರ್ ಟ್ರಾಫಿಕ್ ಕಂಟ್ರೋಲರ್, ನಾನು ಹೇಳ್ದಂಗೆ ಏರ್ಪೋರ್ಟ್ಗಳಾದ್ರೆ ಸೊಫೆಸ್ಟಿಕೇಟೆಡ್ ಇರುತ್ತೆ, ಇದೆಲ್ಲ ಸಣ್ಣ ಪುಟ್ಟದಿರುತ್ತೆ. ಯಾವುದಾದ್ರು ಏರ್ಲೈನ್ಸ್ ಅಕಾಡೆಮಿಗಳು ನಡೆಸ್ಕೊಂಡಿರ್ತವೆ. ಸೊ ಅವ್ರಿಗೆ ಎಷ್ಟು ಸಣ್ಣ ಸಹಾಯ ಮಾಡ್ಬೋದು ಅಷ್ಟೇನೆ, ಲ್ಯಾಂಡಿಂಗು, ಟೇಕ್ ಆಫ್ ಟೈಮಲ್ಲಿ. ಯಾಕಂದ್ರೆ ಸಣ್ಣ ಸಣ್ಣ ಫ್ಲೈಟ್ಗಳು ಅವು ಸ್ವಂತ ಬಲದ ಮೇಲೆ, ಪೈಲಟ್ಗಳ ಟ್ಯಾಲೆಂಟ್ ಮೇಲೆ, ಪೈಲಟ್ಗಳ ನಂಬಿಕೆಯ ಮೇಲೆ ಅಲ್ಲಿ ಆಪರೇಟ್ ಮಾಡಬೇಕಾಗುತ್ತೆ. ಸೊ ಏನಿದು ಏರ್ ಸ್ಟ್ರಿಪ್ ಮತ್ತು ಏರ್ಪೋರ್ಟ್, ಏನು ವ್ಯತ್ಯಾಸ? ಏರ್ಪೋರ್ಟ್ ಅಂದ್ರೆ ಕಂಪ್ಲೀಟ್ ಆಗಿ ಸಿವಿಲ್ ಏವಿಯೇಷನ್ಗೆ ಬೇಕಾದಂತಹ ಪ್ರತಿಯೊಂದು ಇರುತ್ತೆ.
ಏರ್ ಟ್ರಾಫಿಕ್ ಕಂಟ್ರೋಲರ್ ದೊಡ್ಡ ಟೆಕ್ನಾಲಜಿನ ಹೊಂದಿರುವಂತಹ ದೊಡ್ಡ ಬಿಲ್ಡಿಂಗ್ ಇರುತ್ತೆ. ಅಲ್ಲಿ ಎಲ್ಲ ರೀತಿ ಲಾಂಜ್ ಇರುತ್ತೆ, ವೇಟಿಂಗ್ ರೂಮ್ ಇರುತ್ತೆ, ಎಲ್ಲ ರೀತಿಯಲ್ಲೂ ಸಿಬ್ಬಂದಿಗಳು ಎಲ್ಲ ಕಡೆನೂ ಇರ್ತಾರೆ. ಅದು ಏರ್ಪೋರ್ಟ್. ಬಟ್ ಇದು ಓಪನ್ ಸ್ಪೇಸ್ ಅಲ್ಲಿ ಒಂದು ಏರ್ ಸ್ಟ್ರಿಪ್ ಹಾಕಿರ್ತಾರೆ, ರನ್ವೇ ಹಾಕಿರ್ತಾರೆ. ಅಷ್ಟು ಇನ್ನೇನು ಹೆಚ್ಚಿಗೆ ಇರಲ್ಲ ಅಲ್ಲಿ. ಏರ್ ಟ್ರಾಫಿಕ್ ಕಂಟ್ರೋಲರ್ ರೀತಿಯಲ್ಲಿ ಸಣ್ಣದಾಗಿ ಒಂದು ರೂಮ್ ಇಟ್ಟಿರ್ತಾರೆ. ಇಷ್ಟರಲ್ಲೇ ಮೇಂಟೈನ್ ಆಗಬೇಕು, ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಫ್ಲೈಟ್ಗಳು ಯಾವುದು ಇಳಿಯೋದಿಲ್ಲ. ಸೊ ಏರ್ ಸ್ಟ್ರಿಪ್ ಮಾತ್ರ ಇತ್ತು. ಅದು ಸಹ ಟೇಬಲ್ ಟಾಪ್ ಏರ್ ಸ್ಟ್ರಿಪ್. ಅದು ಟೇಬಲ್ ಟಾಪ್ ಅಂದ್ರೆ ಏನು? ಅದು ಎತ್ತರದಲ್ಲಿ ಇರುತ್ತೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಅಂತಹ ಜಾಗದಲ್ಲಿ ಮಾಡಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಂಗಳೂರು ವಿಮಾನ ನಿಲ್ದಾಣ. ಅದು ಟೇಬಲ್ ಟಾಪ್ ರನ್ವೇ. ಆ ಕಾರಣಕ್ಕಾಗಿ ಇತ್ತೀಚಿನ ವರ್ಷದಲ್ಲಿ ಅದು ಅಪಘಾತಕ್ಕಾಗಿದ್ದು ನಿಮ್ಗೆ ಗೊತ್ತಿದೆ. ರನ್ವೇಯಿಂದ ಸ್ಕಿಡ್ ಆಗಿ ಕೆಳಗಡೆಗೆ ಜಾರಿದ್ದು. ಸೊ ಹೀಗೆ ಸ್ಲೋಪ್ ಇರುತ್ತೆ, ಮೇಲೆ ಏರ್ ಸ್ಟ್ರಿಪ್ ಇರುತ್ತೆ. ಸೊ ಹಾಗಾಗಿ ಟೇಬಲ್ ಟಾಪ್ ಅಂತ ಕರೀತಾರೆ. ಟೇಬಲ್ ರೀತಿ ಎತ್ತರದಲ್ಲಿ ಇರುತ್ತೆ ಅಂತ. ಅಂಥದ್ದೊಂದು ಅಲ್ಲಿಗೆ ಬೆಳಗ್ಗೆ ಸುಮಾರು 8:34 ನಿನ್ನೆ ಅದು ಮೊದಲನೇ ಅಪ್ರೋಚು ಇಳಿಸುವಂತಹ ಪ್ರಯತ್ನ ಮಾಡಿತು. ಆದರೆ ಆಗಲಿಲ್ಲ. ಕಾರಣ ವಿಸಿಬಿಲಿಟಿ ಕೇವಲ 3000 ಮೀಟರ್ಗಳಷ್ಟು ಮಾತ್ರ ಇತ್ತು. 3000 ಅಂದ್ರೆ 3 ಕಿಲೋಮೀಟರ್ ದೂರಗಳಿಂದ ಏರ್ ಸ್ಟ್ರಿಪ್ ಕಾಣ್ತಿತ್ತು. ಅದಕ್ಕಿಂತ ಹತ್ತಿರ ಹೋದ್ರೆ, ಅದಕ್ಕಿಂತ ದೂರ ಇದ್ರೆ ಕಾಣಿಸ್ತಿರ್ಲಿಲ್ಲ. ಅಷ್ಟು ಒಂದು ರೀತಿಯಾದಂತಹ ಮಂದ ಬೆಳಕು, ಸ್ವಲ್ಪ ಮೋಡ ಕವಿದ ವಾತಾವರಣ ಇದ್ರೆ ಆ ರೀತಿ ಆಗತ್ತೆ. ಸೇಫೆಸ್ಟ್ ಏರ್ಲೈನ್ಸ್ ಇಂಡಸ್ಟ್ರಿಯಲ್ಲಿ ವಿಸಿಬಿಲಿಟಿ ಅಂದ್ರೆ 5000 ಅಂದ್ರೆ 5 ಕಿಲೋಮೀಟರ್ ದೂರದಿಂದ ನಿಮ್ಗೆ ಏರ್ ಸ್ಟ್ರಿಪ್ ಕಾಣ್ತಾ ಇದೆ ಅಂದ್ರೆ ಕ್ಲಿಯರ್ ಆಗಿದೆ ಸಣ್ಣ ವಾತಾವರಣ ಎಲ್ಲ ಅಂತ. 3000 ಡೇಂಜರಸ್ ಅಲ್ಲ, ಓಕೆ, ಸ್ವಲ್ಪ ಹುಷಾರಾಗಿ ಇಳಿಸ್ಕೊಳ್ಬೇಕು ಅನ್ನುವಂತ ನಂಬರು. ಸೊ ಏನಾಯ್ತೋ ಗೊತ್ತಿಲ್ಲ. ಮೊದಲನೇದು ಇಲ್ಲ, ನಾವು ವಾಪಸ್ಸು ಹೋಗ್ತಿದೀವಿ, ಟರ್ನ್ ನೋಡ್ಕೊಂಡು ಮತ್ತೆ ಸೆಕೆಂಡ್ ಅಟೆಂಪ್ಟ್ ಮಾಡ್ತೀವಿ ಅಂತ ಏರ್ ಸ್ಟ್ರಿಪ್ ಪಾಯಿಂಟ್ ನಂಬರ್ 11 ಅಲ್ಲಿ ಡಿಸೈಡ್ ಆಗುತ್ತೆ. ಫ್ಲೈಟ್ ಮತ್ತೆ ವಾಪಸ್ ಮೇಲಕ್ಕೆ ಹೋಗುತ್ತೆ. ಎರಡನೇ ಬಾರಿಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಓಕೆ ಮಾಡ್ತಾರೆ, ಗೋ ಹೆಡ್ ಕೊಡ್ತಾರೆ, ಎಸ್ ನೀವು ಲ್ಯಾಂಡ್ ಮಾಡಬಹುದು ಅಂತ ಕ್ಲಿಯರೆನ್ಸ್ ಕೊಡ್ತಾರೆ, ಲ್ಯಾಂಡ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಫ್ಲೈಟ್ ಕಡೆಯಿಂದ ಯಾವುದೇ ಉತ್ತರ ಬರಲ್ಲ. ಕೆಲವೇ ನಿಮಿಷಗಳಲ್ಲಿ ಧೋಪ್ ಅಂತ ಬಿದ್ದ ಶಬ್ದ, ದೂರದಲ್ಲಿ ಬೆಂಕಿ ಉಂಡೆ, ಫ್ಲೈಟ್ ಬಿದ್ದಿದೆ ಅಂತ ಕನ್ಫರ್ಮ್ ATC ಅವರಿಗೆ. ಆನಂತರ ಆಂಬುಲೆನ್ಸ್ಗಳು ಬರೋದು, ಎಮರ್ಜೆನ್ಸಿ ಸರ್ವಿಸ್ ಬರೋದು ನಡೆಯುತ್ತೆ. ಹಾಗಾದ್ರೆ ಏನ್ ನಡೀತು ಈ ಗ್ಯಾಪ್ ಅಲ್ಲಿ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ನಾವು ಬ್ಲ್ಯಾಕ್ ಬಾಕ್ಸ್ಗಳು ಓಪನ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಬ್ಲ್ಯಾಕ್ ಬಾಕ್ಸ್ ಅಂದ್ರೆ ಒಂದು ದೊಡ್ಡ ಬಾಕ್ಸ್ ಇರುತ್ತೆ. ಅದು ತುಂಬಾ ಶಕ್ತಿಯುತವಾದಂತಹ ಕವರೇಜ್ ಅನ್ನು ಹೊಂದಿರುತ್ತೆ, ಕವರ್ಗಳನ್ನು ಹೊಂದಿರುತ್ತೆ. ಅದನ್ನು ಆ ರೀತಿ ಬಿಲ್ಡ್ ಮಾಡಿರ್ತಾರೆ. ಎಂಥ ಬೆಂಕಿ ಬಿದ್ದರೂ ಸುಟ್ಟು ಹೋಗಲ್ಲ ಒಳಗಡೆ ಇರುವಂಥದ್ದು. ಎಷ್ಟು ಮೇಲಿಂದ ಬಿದ್ದರೂ ಛಿದ್ರ ಆಗಲ್ಲ, ಎಂಥದ್ದು ಆಗಲ್ಲ, ಡ್ಯಾಮೇಜ್ ಆಗಲ್ಲ. ನೀರಲ್ಲಿ ತಿಂಗಳುಗಟ್ಟಲೆ ಮುಳುಗಿದ್ರು ಸಹ ತಡ್ಕೊಂಡು ಬದುಕೊಂಡಿರುತ್ತೆ. ಅದರೊಳಗಡೆ ಟೇಪುಗಳಿರ್ತವೆ. 2 ಟೇಪುಗಳಿರ್ತವೆ. ಒಂದು ವಾಯ್ಸ್ ರೆಕಾರ್ಡರ್ ಅಂತ ಇರುತ್ತೆ. ವಾಯ್ಸ್ ರೆಕಾರ್ಡರ್ ಅಲ್ಲಿ ಏನಿರುತ್ತೆ, ಫ್ಲೈಟ್ ಒಳಗಡೆ ಏನು ಕಾಕ್ಪಿಟ್ ನಲ್ಲಿ ಪೈಲಟ್ಗಳ ನಡುವೆ ಏನು ಸಂಭಾಷಣೆ ನಡೀತಾ ಇರುತ್ತೋ ಅದು ರೆಕಾರ್ಡಿಂಗ್ ಆಗಿರುತ್ತೆ. ಇನ್ನೊಂದು ಡೇಟಾ ರೆಕಾರ್ಡರ್ ಇರುತ್ತೆ. ಡೇಟಾ ರೆಕಾರ್ಡರು ಆ ಫ್ಲೈಟಿನ ಪ್ರತಿಯೊಂದು ಭಾಗ ಹೇಗೆ ಕೆಲಸ ಮಾಡ್ತಿತ್ತು, ಏನು ಕೆಲಸ ಮಾಡ್ತಿತ್ತು, ಸರಿಯಾಗಿ ಮಾಡ್ತಿತ್ತ ಇಲ್ವಾ ಅನ್ನೋದನ್ನ ಅಲ್ಲಿ ಕ್ಯಾಲ್ಕುಲೇಷನ್ ಮೂಲಕ ಅದು ಬರೆದಿರುತ್ತೆ ನೀಟಾಗಿ. ಅದು ಒಂದು ಅದರದೇ ಆದ ಟೆಕ್ನಾಲಜಿ ಇದೆ. ಆ ರೀತಿಯಾಗಿ ಆ ಟೆಕ್ನಾಲಜಿಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಅದು ಸಿಗೋವರೆಗೂ ನಮಗೆ ಎಕ್ಸಾಕ್ಟ್ ಆಗಿ ಫ್ಲೈಟ್ ಅಲ್ಲಿ ಏನು ಸಮಸ್ಯೆ ಆಯಿತು, ಇದ್ದಕ್ಕಿದ್ದ ಹಾಗೆ ಏನಾಯಿತು, ಹೇಗಾಯಿತು, ಪೈಲಟ್ಗಳ ನಡುವೆ ಅದರ ಕುರಿತಾಗಿ ಮೊದಲೇ ಅವರಿಗೆ ಗೊತ್ತಿತ್ತ ಸಮಸ್ಯೆ ಆಗಿದ್ದು, ಗೊತ್ತಿದ್ರೆ ಅದ್ರ ಬಗ್ಗೆ ಏನು ಸಂಭಾಷಣೆ ನಡೆಸ್ಕೊಂಡ್ರು, ಅದನ್ನು ಹೇಗೆ ನಿವಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ಇದೆಲ್ಲವೂ ಸಹ ಆಮೇಲೆ ಗೊತ್ತಾಗುತ್ತೆ. ಬಟ್ ಈಗ ATC ಇಂದ ಬಂದಿರುವಂತಹ ವಾಯ್ಸ್ ರೆಕಾರ್ಡರ್ ಅಲ್ಲಿ ಗೊತ್ತಾಗ್ತಿರುವಂತಹದ್ದು ATC ಜೊತೆ ನಡೆಸಿದ ಸಂಭಾಷಣೆ ಮಾತ್ರನೇ. ಅದರಲ್ಲಿ ಈ ಸಂಭಾಷಣೆಗಳಿದಾವೆ. ಇದು ಇವರು ಓಕೆ ಗೋ ಹೆಡ್ ಸೆಕೆಂಡ್ ಅಟೆಂಪ್ಟ್ ಮಾಡಿ ಅಂತ ಹೇಳಿದ್ದು ಎಲ್ಲ. ಬಟ್ ಕೊನೆ ಪದ ಫ್ಲೈಟ್ ನಿಂದ ಬಂದಿದ್ದು ಓ ಶಿಟ್ ಅಂತ ಪೈಲಟ್ಗಳು ಹೇಳಿರುವಂತಹದ್ದು. ಓ ಶಿಟ್ ಅಂದ್ರೆ ಅದೇ ಏನೋ ದೊಡ್ಡದಾಗಿ ಅವರಿಗೆ ಸಮಸ್ಯೆ ಎದುರಾಗಿದೆ, ಇದ್ದಕ್ಕಿದ್ದ ಹಾಕಿ ಹೆದರ್ಕೊಂಡಿದ್ದಾರೆ, ಆಘಾತ ಆಗಿದೆ, ಹೊರಗಡೆ ಹಾಕಿದ್ದಾರೆ, ಓ ಶಿಟ್ ಅಂತ. ಅದಾದ ಕೆಲವೇ ಸೆಕೆಂಡ್ಗಳಲ್ಲಿ ದಪ್ಪ ಅಂತ ಬಿದ್ದಿದೆ. ಆ ಮೂಲಕ ಅದು ಅಷ್ಟು ದೊಡ್ಡ ದುರ್ಘಟನೆಗಳಿಗೆ ಸಾಕ್ಷಿಯಾಯಿತು. ಸೊ ಇಷ್ಟು ಆಗಿರುವಂತಹದ್ದು. ಈಗ ಎಲ್ಲರೂ ದೂರ್ತಾ ಇರುವಂತಹದ್ದು ಅಲ್ಲಿ ILS ಸಿಸ್ಟಮ್ ಇದ್ದಿದ್ರೆ, IL ಅಂದ್ರೆ ಇನ್ಸ್ಟ್ರೂಮೆಂಟಲ್ ಲ್ಯಾಂಡಿಂಗ್ ಸಿಸ್ಟಮ್ ಇದ್ದಿದ್ರೆ ಇದಾಗ್ತಿರ್ಲಿಲ್ಲ. ಕಂಪ್ಲೀಟ್ ಸಪೋರ್ಟ್ ಸಿಕ್ಕಿರೋದು ಅವರಿಗೆ ಕಾನ್ಫಿಡೆಂಟ್ ಆಗಿ ಇಳಿಸಬಹುದಾಗಿತ್ತು. ಈಗ ಅವರ ಟ್ಯಾಲೆಂಟು, ಅವ್ರ ಕಾನ್ಫಿಡೆನ್ಸ್ ಮೇಲೆ ಇಳಿಸ್ಬೇಕಾಗಿತ್ತು. ILS ಅನ್ನುವಂತಹ ಇದಿರಲಿಲ್ಲ ಟೆಕ್ನಾಲಜಿ ಅಂತ. ಬಟ್ ಅದು ಎಲ್ಲೋ ಒಂದು ಸಣ್ಣ ಪುಟ್ಟ ಫ್ಲೈಟ್ಗಳು ಬಂದು ಹೋಗೋದಕ್ಕೆ ಅಂತ ಹಾಕಿರುವ ಏರ್ ಸ್ಟ್ರಿಪ್ ಆಗಿರೋದ್ರಿಂದ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಯಾರು ಸಹ ILS ಸಿಸ್ಟಮ್ನ ಯೂಶುವಲ್ ಆಗಿ ಹಾಕಲ್ಲ. ಬಟ್ ಹೇಳೋರು ಹೇಳ್ತಿದ್ದಾರೆ ILS ಇದ್ದಿದ್ರೆ
ಆರಾಮಾಗಿ ಅವ್ರನ್ನ ಗೈಡ್ ಮಾಡ್ಬೋದಾಗಿತ್ತು, ಪ್ರತಿಯೊಂದು ರೀತಿಯಲ್ಲೂ ಗೈಡ್ ಮಾಡಿ ಇಳಿಸ್ಬೋದಾಗಿತ್ತು ಆ ಫ್ಲೈಟ್ನ. ಈಗ ಇವರ ಕಾನ್ಫಿಡೆನ್ಸ್ ಮೇಲೆ, ಇವರ ನಂಬಿಕೆ ಮೇಲೆ ಇಳಿಸುವಂತಹ ಸನ್ನಿವೇಶದಲ್ಲಿ ಏನೋ ಆಗಿದೆ, ಹೋಗಿದೆ ಅಂತ. ನಾನು ಹೇಳ್ದಂಗೆ ಬ್ಲ್ಯಾಕ್ ಬಾಕ್ಸ್ಗಳು ಓಪನ್ ಆಗೋವರೆಗೂ ನಿಖರ ಮಾಹಿತಿ, ನಿಖರ ಕಾರಣ ಗೊತ್ತಾಗಲ್ಲ. ಬಟ್ ಇಷ್ಟು ಮಾಹಿತಿ ಈಗ ನಮಗೆ ದೊರಕ್ತಾ ಇದೆ. ಸೊ ಇದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಯಾಕಂದರೆ ಸಾಕಷ್ಟು ಟೆಕ್ನಿಕಲ್ ಟರ್ಮ್ಸು, ಟೆಕ್ನಿಕಲ್ ಎಕ್ಸ್ಪ್ಲನೇಷನ್ ಇತ್ತು. ನನಗೆ ಸಾಧ್ಯ ಆದಷ್ಟು ಸಾಮಾನ್ಯ ಭಾಷೆಯಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.